3.5 ಕೋಟಿ ರೂಪಾಯಿ ಅವರು ಡಿಪಾಸಿಟ್ ಇಟ್ಟಿದ್ದರು PLD ಬ್ಯಾಂಕ್ನಲ್ಲಿ. ಅದರ ಜೊತೆಗೆ ಇವತ್ತು ನೀನು 3 ಕೋಟಿ ರೂಪಾಯಿ ಸಾಲ ಮಾಡಿ ಆ ಬಿಲ್ಡಿಂಗನ್ನು ಕಟ್ಟಿದ್ದೀಯ. ಏನು ವರ್ಕ್ಶಾಪ್ ಅಂದರೆ ಮುಖಂಡರನ್ನು ತಯಾರು ಮಾಡ್ತಕ್ಕಂಥ ವರ್ಕ್ಶಾಪ್ ಪಿಳ್ಳಪ್ಪನವ್ರಿಗೆ ಇತ್ತು ಅನ್ನೋದು. ನೀನು ಯಾರನ್ನೂ ತಯಾರು ಮಾಡಿಲ್ಲ, ತಯಾರು ಮಾಡೋದು ಇಲ್ಲ. ನಾನು ವೆಂಕಟನಾಣಪ್ಪ ಅಂತ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು, ಮಂಚನಬಲೆ ಮಾಜಿ ಮಂಡಲ ಪ್ರಧಾನರು. ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನಾನು ಕೂಡ PLD ಬ್ಯಾಂಕ್ ಚುನಾವಣೆ ಸ್ಪರ್ಧೆ ಮಾಡಿದ್ದೆ. ಅದರ ಬಗ್ಗೆ ನಮ್ಮ ಲೋಕಸಭಾ ಸದಸ್ಯ ಸುಧಾಕರ್ ಅಗರವಾಗಿ ಮಾತಾಡಿದ್ದಾರೆ PLD ಬ್ಯಾಂಕ್ ಬಗ್ಗೆ. ಯಾಕಂತಂದರೆ PLD ಬ್ಯಾಂಕ್ ಇತಿಹಾಸ ಅವ್ರಿಗೆ ಗೊತ್ತಿಲ್ಲ. PLD ಬ್ಯಾಂಕ್ ನಾನೆಲ್ಲ ಏನೋ ಮಾಡಿದೆ, ಬಿಲ್ಡಿಂಗ್ ಕಟ್ಟಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಸನ್ಮಾನ್ಯ KB ಪಿಳ್ಳಪ್ಪನವರು 70-71 ಏನು ತಾಲೂಕು ಆಫೀಸ್ ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಆ ಕಾಲದಲ್ಲೇ DC ಅವರ ಪರ್ಮಿಷನ್ ತಗೊಂಡು ಅವರ ಬಿಲ್ಡಿಂಗನ್ನು ಕಟ್ಟಿದ್ರು. ಏನು ಪಂಚರ್ ಹಾಕೋ ಒಂದು ಸೈಕಲ್ ಪಂಚರ್ ಹಾಕೋ ಆ ವರ್ಕ್ಶಾಪ್ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಅವರ ಅರ್ಥದಲ್ಲಿ ಸೈಕಲ್ ಪಂಚರ್ ಹಾಕಿದ್ರೂ ಕೂಡ ಪಂಚರ್ ಹಾಕಿದ್ರೇ ಸೈಕಲ್ ಮುಂದಕ್ಕೆ ಹೋಗುತ್ತೆ. ಪಿಳ್ಳಪ್ಪನವ್ರು ಮಾಡಿರ್ತಕ್ಕಂಥ ಕೆಲಸ ತಾಲೂಕಿನಲ್ಲಿ ಪ್ರತಿಯೊಬ್ಬ ರೈತ ಏನಾದರೂ ಕಷ್ಟದಲ್ಲಿದ್ದಾನೆ ಅಂತಂದರೆ ಅವರನ್ನು ಕರೆಸಿ ಮತ್ತು ಲೋನ್ ಕೊಟ್ಟು ಆ ರೈತರ ಅಭಿವೃದ್ಧಿಗೆ ಅವರು ಒತ್ತು ಕೊಡ್ತಾಯಿದ್ರು. ಒಂದು ಸಲ ಒಬ್ಬ ತಾಲೂಕಿನ ದೊಡ್ಡ ರೈತ ಸುಮಾರು ಅವರು 2 ಎಕರೆ ದ್ರಾಕ್ಷಿ ಹಾಕಿದ್ದಾರೆ. ಅವರು ಬೋರು ಫೈಲ್ ಆಗಿದೆ. ಅವ್ರು ಬಂದು ಏನು ಸರ್ ಹಿಂಗೆ ಆಗೋಗಿದೆ ಅಂತ ಹೇಳಿದ ತಕ್ಷಣ ಇನ್ನೂ ಹಂಗೆ ರೆಕಾರ್ಡ್ ಮಾಡಿ ಹಂಗೆ ಕೋಲಾರ ತೆಗೆದುಕೊಂಡು ಹೋಗಿ ಮತ್ತೆ 12,000 ರೂಪಾಯಿ ಮಂಜೂರು ಮಾಡಿಸಿ ತಂದುಕೊಟ್ಟು ಬೋರ್ ಹಾಕ್ಸ್ತಾರೆ. ಆವಾಗ ಒಳ್ಳೆ ನೀರು ಬಿದ್ದು ಅವ್ರಿಗೆ ಒಳ್ಳೆ ದುಡ್ಡಾಗುತ್ತೆ, ಒಳ್ಳೆ ಬೆಳೆ ಆಗುತ್ತೆ. ಆ ಥರ ತಾಲೂಕಿನ ರೈತರ ಹಿತಾಸಕ್ತಿಯನ್ನು ಕಾಪಾಡೋದರಲ್ಲಿ ಹೆಜ್ಜೆಯಿಂದ ಇಟ್ಟಂಥ KB ಪಿಳ್ಳಪ್ಪನವರು PLD ಬ್ಯಾಂಕ್. ಇವತ್ತೇನು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಹೆಚ್ಚಿಗೆ ರೈತರು, ನಮ್ಮ ಗ್ರಾಮಾಂತರ ರೈತರು ಇವತ್ತು ಏನಾದರೂ ಟ್ಯಾಕ್ಟ್ರಿಗಳು, ಕಾರುಗಳು ಇಟ್ಕೊಂಡು ಓಡಾಡಬೇಕಾದ್ರೆ ಸನ್ಮಾನ್ಯ PLD ಬ್ಯಾಂಕ್ ಸಹಕಾರ ಮತ್ತು ಪಿಳ್ಳಪ್ಪನವರ ಮಾರ್ಗದರ್ಶನ. ಇವತ್ತು ಅವ್ರು ಹೇಳ್ತಾರೆ ನಾನು ದೊಡ್ಡ ಬಿಲ್ಡಿಂಗನ್ನು ಕಟ್ಟಿದ್ದೀನಿ ಅಂತ. ಕಟ್ಟಿದ್ದಾರೆ. ಆದರೆ ಹಿಂದೆ ಇದ್ದಂಥ ಅವರ 40 ವರ್ಷ ಆಡಳಿತದಲ್ಲಿದ್ದಂಥ ಸಂದರ್ಭದಲ್ಲಿ 3.5 ಕೋಟಿ ರೂಪಾಯಿ ಅವರು ಡಿಪಾಸಿಟ್ ಇಟ್ಟಿದ್ದರು PLD ಬ್ಯಾಂಕ್ನಲ್ಲಿ. ಅದರ ಜೊತೆಗೆ ಇವತ್ತು ನೀನು 3 ಕೋಟಿ ರೂಪಾಯಿ ಸಾಲ ಮಾಡಿ ಆ ಬಿಲ್ಡಿಂಗನ್ನು ಕಟ್ಟಿದ್ದೀಯ. ಇವತ್ತು ಆ ಬಿಲ್ಡಿಂಗು ಅವರು ಬಾಡಿಗೆ ಕೊಡೋಕ್ಕಾಗದೆ ಖಾಲಿ ಮಾಡಿದ್ದಾರೆ. ಇವತ್ತು ಖಾಲಿ ಮಾಡಿದ್ರೆ ಇನ್ನು ಆ ಬಿಲ್ಡಿಂಗ್ ಯಾರು ಬರ್ತಾರೋ ಏನೋ ಗೊತ್ತಿಲ್ಲ. ಇವತ್ತು ಅದರ ಬಡ್ಡಿ ಕೂಡ ಕಟ್ಟೋಕ್ಕಾಗುತ್ತೋ ಇಲ್ಲೋ PLD ಬ್ಯಾಂಕ್ಲ, ಅದು ಕೂಡ ರೈತರಿಗೆ ಹೊರೆಯಾಗುವಂಥ ಪರಿಸ್ಥಿತಿ ಇದೆ. ಇಂಥ ರೈತರ ಬಾಳನ್ನು ಬೆಳಗಿದಂಥ PLD ಬ್ಯಾಂಕಿನ ಬಗ್ಗೆ ಮತ್ತು ಸನ್ಮಾನ KB ಪಿಳ್ಳಪ್ಪನವರ ಬಗ್ಗೆ ನೀವು ಹಗುರವಾಗಿ ಮಾತಾಡೋದನ್ನು ಬಿಡಬೇಕು. ಅವರು ದಿಟ್ಟತನದಿಂದ ಆವತ್ತು ತಾಲೂಕು ಆಫೀಸ್ ಪಕ್ಕದಲ್ಲಿ ಕಟ್ಟಡ ಕಟ್ಟಬೇಕಾಗಿದ್ದರೆ ಅವರ ಒಂದು 70-71 ಅನುಮತಿ ಪಡೆದೇ ಮಾಡಿದ್ದಾರೆ. ನಾನು ಸರ್ಕಾರದಿಂದ ಅನುಮತಿ ತಗೊಂಡಿದ್ದೆ ಅಂತಕ್ಕಂಥ ತಗೊಂಡಿದ್ದೀರಿ ನೀವು ಕ್ಯಾಬಿನೆಟ್ನಲ್ಲಿಟ್ಟು. ಆದರೆ ಪಕ್ಕದಲ್ಲಿ ಮಿನಿ ವಿಧಾನಸೌಧ ಕಟ್ಟಿದಾಗ ಗೋಡೆಯನ್ನು ಸಹಿತ ಅವರು ಹಾಕಿದ್ರು. ಗೋಡೆಯನ್ನು ಹಾಕಿದ್ರು. ಅಲ್ಲಿಗೆ PLD ಬ್ಯಾಂಕ್ ಜಾಗ ಎಷ್ಟಿದೆ ಅಷ್ಟನ್ನು ಬಿಟ್ಟಿದ್ರು. ಅದರಲ್ಲಿ 3 ಕೋಟಿ ರೂಪಾಯಿ ಜೊತೆಗೆ ಇನ್ನು 3 ಕೋಟಿ ರೂಪಾಯಿ ಸಾಲ ಮಾಡಿ ನೀವು ಬಿಲ್ಡಿಂಗನ್ನು ಕಟ್ಟಿದ್ದೀರಿ. ಆ ಬಿಲ್ಡಿಂಗ್ ಪರಿಸ್ಥಿತಿ ಇವತ್ತು ಏನಾಗಿದೆ? ಬಿಲ್ಡಿಂಗ್ ಖಾಲಿಯಾಗಿದೆ. ಅದರಲ್ಲಿ ಬಾಡಿಗೆ ಬರಲ್ಲ. ಇನ್ನು ಮತ್ತೆ ಅದನ್ನು ಹೊರೆ ಬ್ಯಾಂಕ್ ಮೇಲೆ ಬಡ್ಡಿ ಕಟ್ಟೋಕ್ಕೂ ಕಷ್ಟ ಆಗ್ತದೆ. ಅದರಿಂದ ಯಾವುದೇ ಒಂದು ಸಂಸ್ಥೆ ಬಗ್ಗೆ ವಿವರವಾಗಿ ತಿಳ್ಕೊಂಡು ತಾವು ಮುಂದೆ ಮಾತಾಡಬೇಕು ಅಂತಕ್ಕಂಥ ಮಾತನ್ನು ಅವ್ರಿಗೆ ಹೇಳೋದಕ್ಕೆ ಇಚ್ಛೆ ಪಡ್ತಾರೆ. PLD ಬ್ಯಾಂಕ್ ಇವತ್ತು ತಾಲೂಕಿನ ಜನರಿಗೆ ಒಂದು ಅದು ಕಾಮಧೇನು ಅಂತ ನಾವು ತಿಳ್ಕೊಬೋದು. ಆ ಕಾಮಧೇನನ್ನು ಬೆಳೆಸಿ ಕಟ್ಟಿದಂಥವ್ರು ಪಿಳ್ಳಪ್ಪನವರು. ಅವರು ತಾಲೂಕಿನ ರೈತರ ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದಾರೆ. ರೈತರು ಅದರಿಂದ ಹೆಚ್ಚಿಗೆ ಅದನ್ನು ನೀವು ಸೈಕಲ್ ಅಂತಾರೆ. ಯಾವುದೇ ವರ್ಕ್ಶಾಪ್ ಇರ್ಬೋದು. ಇವರು ವರ್ಕ್ಶಾಪ್ ನಿನ್ನ ಹತ್ರ ಇರ್ತಕ್ಕಂಥವ್ರು ಆ ವರ್ಕ್ಶಾಪ್ನಲ್ಲಿ ಯಾರು ಗರಡಿನಲ್ಲಿ ತಯಾರಾಗಿದ್ದಾರೋ ಅವರೇ ಇವತ್ತು ನಿನ್ನ ಹತ್ರ ಮುಖಂಡರಾಗಿ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥದ್ದನ್ನು ಕೂಡ ನೀವು ಮುರ್ತೋಗ್ಬೋದು. ಅದು ವರ್ಕ್ಶಾಪ್ ಒಂದೇನೋ ರಿಪೇರಿ ಮಾಡ್ತಕ್ಕಂಥದ್ದು. ಪಿಳ್ಳಪ್ಪನವ್ರ ಗರಡಿನಲ್ಲಿ ತಾಲೂಕಿನ ಬಹುತೇಕ ಮುಖಂಡರನ್ನು ಬೆಳೆಸಿದವರು ಇವತ್ತು ಎಲ್ಲೆಲ್ಲಿ ಕಾಂಗ್ರೆಸ್ನಲ್ಲಿರ್ಬೋದು, ನಿನ್ನ ಹತ್ರ ಇರ್ಬೋದು, ಬೇರೆ ಪಕ್ಷದಲ್ಲಿದ್ದರೂ ಕೂಡ ಅವರೆಲ್ಲರನ್ನೂ ಕೂಡ ನಮ್ಮ ತಾಲೂಕಿನಲ್ಲಿ ಬೆಳೆಸಿದವರು ಮುಖಂಡರನ್ನಂದರೆ KB ಪಿಳ್ಳಪ್ಪನವ್ರು ಒಬ್ಬರೇ ಅಂತಕ್ಕಂಥ ತಾವು ಮರ್ತೋಗಬಾರ್ದು. ಅವರನ್ನು ಇಟ್ಕೊಂಡೇ ನೀವು ರಾಜಕೀಯ ಮಾಡ್ತಾ ಇದ್ದೀರಿ ಹೊರತು ನೀನು ಯಾರನ್ನೂ ತಯಾರು ಮಾಡಿಲ್ಲ, ತಯಾರು ಮಾಡೋದು ಇಲ್ಲ. ನೀವು ಏನಿದ್ರು ಸಮಯಕ್ಕೆ ಸಂದರ್ಭ ಹಿಂಗೆ ಅದೇನೋ ಹೇಳ್ತಾರೆ, ಈ ಜೊತೆಯಲ್ಲಿ ಹಣ ಕೊಡೋದು, ನೀವು ರಾಜಕೀಯ ಮಾಡೋದು.
ನಗರಸಭೆಯಲ್ಲಿ ಯಾವುದ್ರಲ್ಲಿ ಬೇಕಾದರೂ ನೀವು ಹಣ ಕೊಟ್ಟೆ ರಾಜಕೀಯ ಮಾಡೋದು, ನಿಜವಾಗಿ ಬೆಳೆಸಿ ಶಿಷ್ಯರನ್ನು ಕಟ್ಟೋ ಒಂದು ಮುಖಂಡರನ್ನು ತಯಾರು ಮಾಡುವಂಥ ಸಂಸ್ಥೆ ಇಲ್ಲೂ ಇಲ್ಲ. ಅದು ಏನಿದ್ರು ತಾಲೂಕಿನಲ್ಲಿ ಕೆ ಬಿ ಪಿಳ್ಳಪ್ಪನವ್ರಿಗೆ ಮಾತ್ರನೇ ವರ್ಕ್ಶಾಪ್ ಇರೋದು. ನಿಜವಾಗ್ಲೂ ವರ್ಕ್ಶಾಪ್ ಏನು ವರ್ಕ್ಶಾಪ್ ಅಂದರೆ ಮುಖಂಡರನ್ನು ತಯಾರು ಮಾಡ್ತಕ್ಕಂಥ ವರ್ಕ್ಶಾಪ್ ಪಿಳ್ಳಪ್ಪನವ್ರಿಗೆ ಇತ್ತು ಅನ್ನೋದು ಈ ತಾಲೂಕಿನಲ್ಲಿ ಅವರು ಬೆಳೆಸ್ತಕ್ಕಂಥ ಮುಖಂಡರು ನಿಮ್ಮಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಮರ್ತೋಗಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿ